ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಂತೂ ಬೆಸ್ಟ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ತುಂಬಾ ಯಾರಿಗೆಲ್ಲ ಟ್ಯಾನಿಂಗ್ ಆಗಿದೆ, ಹಾಗೆ ಸ್ಕಿನ್ ಮೇಲೆ ತುಂಬಾ ಪಿಂಪಲ್ಸ್ ಆಗಿದ್ದಾವೆ, ಡೆಡ್ ಸ್ಕಿನ್ಸ್ ಆಗಿದೆ, ಹಾಗೂ ಓಪನ್ ಪೋರ್ಸ್ ಇದೆ. ಎಲ್ಲದಕ್ಕೂ ಒಂದು ಬೆಸ್ಟ್ ಆದಂಥ ಇವತ್ತೊಂದು ರೆಮಿಡಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಕಾಸ್ಮೆಟಿಕ್ ಯೂಸ್ ಮಾಡ್ತೀವಲ್ವ, ಅದು ಯೂಸ್ ಮಾಡೋ ಅಗತ್ಯವೇ ಇಲ್ಲ. ನಮಗೆ ಮನೆಯಲ್ಲೇ ಇರೋವಂಥ ವಸ್ತುಗಳನ್ನು ಬಳಸ್ಕೊಂಡು ಇವತ್ತು ಒಂದು ಬೆಸ್ಟ್ ಆದಂಥ ಟ್ಯಾನ್ ರಿಮೂವಲ್ ಹಾಗೂ ಸ್ಕಿನ್ನ ಬ್ರೈಟ್ ಮತ್ತು ಗ್ಲೋಯಿಂಗ್ ಮಾಡೋದಕ್ಕೆ ಒಂದು ಬೆಸ್ಟ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಆ ಒಂದು ರೆಮಿಡಿ ಯಾವ ರೀತಿಯಾಗಿ ಮಾಡ್ಕೊಂಡಿದೆ ಅಂತ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋನಲ್ಲಿ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದ್ರಗೋಸ್ಕರ ನೋಡಿ, ಇಲ್ಲಿ ಮೊದಲು ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದ್ರ ಒಳಗೆ ಫಸ್ಟ್ ಇಂಗ್ರೀಡಿಯೆಂಟ್ ನಾನು ಹಾಕೋತ ಇರುವಂಥದ್ದು ಇನ್ಸ್ಟೆಂಟ್ ಆಗಿರುವಂಥ ಕಾಫಿ. ವೀಕ್ಷಕರೇ, ನಿಮ್ಮೆಲ್ಲರಿಗೆ ಗೊತ್ತಿದೆ ಕಾಫಿ ನಮ್ಮ ಸ್ಕಿನ್ ಸಲುವಾಗಿ ಎಷ್ಟು ಬೆನಿಫಿಷರಿ ಇದೆ ಅಂತ. ಇದರಲ್ಲಿರ್ತಕ್ಕಂಥ ಕೆಫೀನ್ ನಮ್ಮ ಸ್ಕಿನ್ ಮೇಲಿರ್ತಕ್ಕಂಥ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ಅಕ್ಕೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕೆ ಹಿಟ್ಟು ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್ ಇದೆ ವೀಕ್ಷಕರೇ. ಕೊರಿಯನ್ ಗ್ಲಾಸ್ ಸಲುವಾಗಿ ಇದನ್ನು ನಾವು ಬಳಸಬೇಕು. ರೆಗ್ಯುಲರ್ ಆಗಿ ನಾವು ಅಡಿಕೆ ಹಿಟ್ಟು ಮತ್ತು ಕಡಲೆ ಹಿಟ್ಟು ಬಳಸ್ತಾ ಇದ್ದರೆ ನಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಹಾಗೂ ಸಾಫ್ಟು ಆಗಿ ಇರುತ್ತೆ. ಸೊ ಇಲ್ಲಿ ನಾನು ಕಡಲೆ ಹಿಟ್ಟು ಕೂಡ 1 ಟೇಬಲ್ ಸ್ಪೂನ್ ಆಫ್ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಗುಲಾಬ್ ಜಲ್ ವಾಟರ್ನ ತೊಗೊಂಡಿದ್ದೀನಿ, ರೋಸ್ ವಾಟರ್ನ. ಸೊ ಅದನ್ನು ಸಹ ನಾನು ಇಲ್ಲಿ ಹಾಕೋತೀನಿ. ಮೊದಲು ಕಾಫಿ ಮತ್ತು ಹಾಕಿರುವಂಥ ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ಪ್ಯಾಕ್ನ ನೀವು ವಾರಕ್ಕೆ 1 ಸಲ ಅಥವಾ ವಾರದಲ್ಲಿ 2 ಸಲ ಖಂಡಿತವಾಗ್ಲೂ ಬಳಸ್ತಾ ಬನ್ನಿ ವೀಕ್ಷಕರೇ. ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ನೀವೇ ಸ್ವಲ್ಪ ದಿನಗಳಲ್ಲಿ ಕಾಣುತ್ತೀರ. ಆದರೆ ರೆಗ್ಯುಲರ್ ಆಗಿ ಸ್ವಲ್ಪ ದಿನ ಇದನ್ನು ಬಳಸಬೇಕು. ನೋಡಿ, ಇವಾಗ ಅದರಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೋಸ್ ವಾಟರ್ನ ಬೇಕಾದಷ್ಟು ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಏನು ಮತ್ತು ವಾಟರ್ ಯೂಸ್ ಮಾಡಬೇಕಾಗಿಲ್ಲ, ಬರೀ ರೋಸ್ ವಾಟ್ರಿಂದ ನಾನೇ ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಬೇಕಾಗುತ್ತಂತ ನೋಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಟ್ಯಾನ್ಗೆ ಒಂದು ಬೆಸ್ಟ್ ಆದಂಥ ಇದು ಒಂದು ರೆಮಿಡಿ ಇದೆ. ಜೊತೆಗೆ ಯಾರ್ದು ಸ್ಕಿನ್ ಮೇಲೆ ತುಂಬಾ ಪಿಂಪಲ್ಸ್ ಆಗಿದ್ದಾವೆ, ಅದ್ರ ಕಲೆಗಳೇ ಹೋಗ್ತಾ ಇಲ್ಲ, ಓಪನ್ ಪೋರ್ಸ್ ಆಗಿದೆ, ಸ್ಕಿನ್ ತುಂಬಾ ಡಲ್ ಆಗಿದೆ, ಆ ಸ್ಕಿನ್ನಲ್ಲಿ ಒಂದು ಹೊಳಪೆ ಇಲ್ಲ ಅಂದಾಗ ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ನೀವು ಯೂಸ್ ಮಾಡ್ಕೊಂಡು ನೋಡಿ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಜೇನುತುಪ್ಪ ಅಂದರೆ ಹನಿನ ಹಾಕ್ತಾಯಿದ್ದೀನಿ. ಸ್ಕಿನ್ನ ಮಾಯ್ಶ್ಚರ್ ಮಾಡುತ್ತೆ, ಮೃದುವಾಗಿ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೂ ಟ್ಯಾನ್ ರಿಮೂವ್ ಮಾಡೋದಕ್ಕೂ ಇದು ಒಂದು ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್. ಹಾಗಾಗಿ ಜೇನುತುಪ್ಪವನ್ನು ಸಹ ನಾನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ನೋಡಿ, ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಫೇಸ್ ಪ್ಯಾಕ್, ಫೇಸ್ ಕ್ಲಿನ್ಸಿಂಗ್ ಅಂತ ಮಾಡ್ಕೋತಾ ಇರ್ತೀವಿ. ಸೊ ಅದು ಎಲ್ಲ ನಿಮ್ಗೆ ಇಲ್ಲಿ ಮಾಡಬೇಕೇ ಆಗಿಲ್ಲ. ಯಾವುದೇ ರೀತಿಯಾದ ಹಾರ್ಶ್ ಕೆಮಿಕಲ್ ನಿಮ್ಮ ಸ್ಕಿನ್ ಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಸ್ಕಿನ್ ನಮ್ಮ ಬಾಡಿಯಿಂದ ಜಾಸ್ತಿ ಪ್ರಮಾಣದಲ್ಲಿ 10% ಜಾಸ್ತಿ ಪ್ರಮಾಣದಲ್ಲಿ ಸೆನ್ಸಿಟಿವ್ ಆಗಿರುತ್ತೆ. ಸೊ ಏನು ಕೂಡ ಅದರ ಮೇಲೆ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡ್ಕೊಳ್ಬಾರ್ದು. ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಮತ್ತು ಆಮೇಲೆ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಸೊ ನೋಡಿ, ಇಲ್ಲೇ ನಾನು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅಲ್ವಾ ವೀಕ್ಷಕರೇ, ಅದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲನ್ನು ಏನೂ ಇಲ್ಲ. ಸೊ ಈಸಿಯಾಗಿ ಯಾರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಈ ರೀತಿಯಾಗಿ ನೋಡಿ ನನ್ನ ಕೈ ಮೇಲೆ ಕೂಡ ಸ್ವಲ್ಪ ಟ್ಯಾನಿಂಗ್ ಬಂದಿದೆ. ನಾನು ಕೂಡ ನಿಮಗೆ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿರೋವಂಥ ಪ್ಯಾಕ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನ್ನಲ್ಲಿ ಏನು ಮಾಡಬೇಕಂದ್ರೆ ವೀಕ್ಷಕರೇ, ಸ್ಕ್ರಬ್ ಮಾಡಬೇಕು ಚೆನ್ನಾಗಿ ಫುಲ್ ಫೇಸ್ ಮೇಲೆ. ಅಂದರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಮೂಗಿನ ಹತ್ರ ಅಂದರೆ ನೋಸ್ ಹತ್ರ ಹಾಗೂ ಲಿಪ್ಸ್ ಸೈಡಿಗೆ ಈ ರೀತಿಯಾಗಿ ಏನಾಗುತ್ತೆ ಅಂದರೆ ತುಂಬಾ ಜಾಸ್ತಿ ಟ್ಯಾನಿಂಗ್ ಆಗುತ್ತೆ, ಹಾಗೂ ಬ್ಲ್ಯಾಕ್ ರೀತಿಯಾಗಿ ಕಲೆಗಳು ಬರುತ್ತವೆ. ಸೊ ಅಲ್ಲಿ ಮುಖ್ಯವಾಗಿ ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಇದನ್ನು ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಹಾಗೆ ಬಿಡಬೇಕು. 20 ಮಿನಿಟ್ಸ್ ವೀಕ್ಷಕರೇ, ಜಾಸ್ತಿ ಟೈಮ್ ಇಲ್ಲ, ಬರೀ 20 ಮಿನಿಟ್ಸ್ ಬಿಡಿ. ಸೊ ನೋಡಿ, ಈ ರೀತಿ ಆಗುತ್ತೆ ಅದು. ಆಫ್ಟರ್ 20 ಮಿನಿಟ್ಸ್ ಈ ರೀತಿ ಅದು ಆಗುತ್ತೆ, ಒಣಗುತ್ತೆ. ಸೊ ಮತ್ತೆ ಅದನ್ನು ಇವಾಗ ನಾನು ನಿಮಗೆ ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಅದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು ಅಂತ. ಸೊ ನೋಡಿ, ಇವಾಗ ತೊಳ್ಕೊಂಡು ಬರ್ತೀನಿ. ಸೊ ಇನ್ಸ್ಟೆಂಟಾಗಿ ನೋಡಿ ನನ್ನ ಕೈ ಮೇಲೆ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ, ಹಾಗೂ ಟ್ಯಾನ್ ಕೂಡ ರಿಮೂವ್ ಆಗಿದೆ. ನಾನು ಎಲ್ಲಿ ಹಚ್ಚಿದ್ದೆಲ್ಲ ಆ ಒಂದು ಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ.
ಸೊ ನೋಡಿ ವೀಕ್ಷಕರೇ, ಇದು ಒಂದು ಬೆಸ್ಟ್ ಆದಂಥ ರೆಮಿಡಿ ಇದೆ ಸ್ಕಿನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಸೊ ಎರಡು ಕೈಯಲ್ಲಿ ಇವಾಗ ನೀವು ಡಿಫ್ರೆನ್ಸನ್ನು ಕಾಣಬಹುದು. ಸೊ ಇದನ್ನು ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿ ಯಾವ ಕೈಯಲ್ಲಿ ನಾನು ಹಚ್ಕೊಂಡಿದ್ದಿಲ್ಲ ಅದು ಎಷ್ಟು ಇನ್ಸ್ಟೆಂಟಾಗಿ ಗ್ಲೋ ಕೊಡ್ತಾ ಇದೆ ಅಂತ. ಸೊ ಫಂಕ್ಷನ್ಗೆ ಹೋಗೋ ಮುಂಚೆ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಬಾಯ್ ಬಾಯ್.